ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ನಾವು ಬ್ಯಾಂಗ್ಳೂರ್ ವಾಪಸ್ ಬಂದಾಯಿತು ಆ್ಯಂಡ್ ಬ್ಯಾಂಗ್ಳೂರಿಗೆ ಬಂದಿದ್ದು ಎಲ್ಲಿಂದ? ಥೈಲ್ಯಾಂಡಿಂದ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೇವೆ ಆ್ಯಂಡ್ ಇಟ್ ವಾಸ್ ಗ್ರೇಟ್. ದಿ ಟ್ರಿಪ್ ವಾಸ್ ಗ್ರೇಟ್. ಮಸ್ತ್ ಎಂಜಾಯ್ ಮಾಡಿ ಬಂದಿದ್ದೇವೆ. ಬಟ್ ಹೋಲ್ಡ್ ಆನ್, ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಐ ವಾಂಟ್ ಟು ಶೇರ್ ಟ್ರಾವೆಲ್ ಇಸ್ ಥೆರಪಿ. ಇದು ಥಂಬ್ನೇಲ್ ನೋಡಿ ಬಂದಿರ್ತೀರಲ್ಲ, ಈ ಟ್ರಾವೆಲ್ ಅಂದರೆ ಥೆರಪಿ ಯಾಕೆ, ಅದು ಸ್ಪೆಷಲಿ ಫಾರ್ ಮೀ, ನನಗದು ಹೇಗೆ ಹೆಲ್ಪ್ ಮಾಡ್ತು ಅದನ್ನು ಶೇರ್ ಮಾಡಿದ್ದೇನೆ. ಜಸ್ಟ್ ಹ್ಯಾವ್ ಅ ಲುಕ್ ಇನ್ ಟು ಇಟ್. ಅದರಿಂದ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಯು ಗೈಸ್. ಸ್ಪೆಷಲಿ ನಿಮ್ಮದೇ ಒಂದು ವರ್ಲ್ಡಲ್ಲಿ ಇರ್ತೀರಾ, ಬ್ಯುಸಿಯಾಗಿರ್ತೀರಾ, ಅದರಿಂದ ಒಂದು ಚಿಕ್ಕ ಬ್ರೇಕ್ ತೊಗೊಂಡಾಗ ಹೇಗೆ ಮಸ್ತಿ ಮಾಡ್ಬೋದು, ಹೇಗೆ ಯು ಕ್ಯಾನ್ ಫೈಂಡ್ ಯೋರ್ ಸೆಲ್ಫ್ ಅಗೇನ್ ಆ್ಯಂಡ್ ಹೌ ಇಟ್ ಹೆಲ್ಪ್ ಮೀ ಆಯಿತಾ. ಸ್ಪೆಷಲಿ for somebody like me who was very sad in a depressed mode, how it helped me come out of it, adella ಒಮ್ಮೆ ಮಾತಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಐ ಥಿಂಕ್ ದಟ್ ವಿಲ್ ಹೆಲ್ಪ್ ಯು ಗೈಸ್. ಸೊ ತಡ ಮಾಡಿದೆ, ಪ್ಲೀಸ್ ವಿಡಿಯೋ ನೋಡ್ಕೊಂಡು ಬನ್ನಿ. ಹಾಯ್ ಎವ್ರಿವಾನ್, ನನ್ನ ಸುಂದರ ಸ್ನೇಹಿತರಿಗೆ ಸಾರ್ಟೆಡ್ ವಿತ್ ಸೊನಾಲಿ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಹಿಯರ್, ನನ್ನ ಹೆಸರು ಸೊನಾಲಿ. ನಾನು ಈ ಚಾನಲಲ್ಲಿ ನನ್ನ ಥಾಟ್ಸ್ ಆ್ಯಂಡ್ ಒಪಿನಿಯನ್ಸನ್ನು ಶೇರ್ ಮಾಡ್ತೇನೆ. ಆ್ಯಂಡ್ ಇದು ಯಾಕೆ ಸ್ಪೆಷಲ್ ಅಂದರೆ, ಬಿಕಾಸ್ ನಾನು ಎಲ್ಲದನ್ನು ನನಗೆ ಎಷ್ಟಾಗ್ತದೆ ಅಷ್ಟು ರಿಯಲ್ ಆಗಿ ಹೇಳಲಿಕ್ಕೆ ಟ್ರೈ ಮಾಡಿ. ಟ್ರಾವೆಲ್ ಈಸ್ ಥೆರಪಿ. ಯಾಕೆ ಆ ಥರ ಹೇಳ್ತಾ ಇದ್ದೇನೆ ಅಂದರೆ, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಆಯಿತಾ. ಐ ಹ್ಯಾಡ್ ಬೀನ್ ಇನ್ ಅ ಬ್ಯಾಡ್ ಪ್ಲೇಸ್. ನಾನು ನಿಮ್ಗೆ ಅದೆಲ್ಲ ಎಂತ PCOD ಮತ್ತು ಅದು ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಅದನ್ನು ನೋಡಿಲ್ಲ ಅಂದರೆ ಒಮ್ಮೆ ನೋಡ್ಕೊಂಡು ಬನ್ನಿ. ಯು ವಿಲ್ ಸಿ ವಾಟ್ ಡಿಫಿಕಲ್ಟೀಸ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ಅರೌಂಡ್ 2023 ಥರ್ಡ್ ಟೈಮ್ ಪ್ರೆಗ್ನೆನ್ಸಿ ಲಾಸ್ ಆದಾಗ ಐ ವಾಸ್ ಬ್ರೋಕನ್, ಶ್ಯಾಟರ್ಡ್. ಅಂದರೆ ಏನು ಹೋಪೇ ಇರಲಿಲ್ಲ ಟೈಪ್ ಅನ್ನಿಸ್ತು ಜಿಂದಗಿ ಲೈಫಲ್ಲಿ. ಬಟ್ ಆ ಮೊಮೆಂಟಲ್ಲಿ ಅಕ್ಷಯ್ ವಾಸ್ ಲೈಕ್ ಅ ಸೇವಿಯರ್ ಟು ಮೀ. ಲೈಫ್ ಪಾರ್ಟ್ನರ್ ಆಗಿ ಅಷ್ಟೇ ಅಲ್ಲ, ಆ್ಯಸ್ ಮೈ ಬೆಸ್ಟ್ ಫ್ರೆಂಡ್ ಹಿ ವಾಸ್ ದೇರ್ ಥ್ರೂ ಔಟ್. ನನ್ನ ತಂಗಿ ಇದ್ಲು. ಮೈ ಸಿಸ್ಟರ್ ಕುಡ್ ಜಸ್ಟ್ ಸಿ ದ ಎಂಥ ಇಮೋಷನ್ಸ್, ದ ರಾ ಸಾರೋ ಇನ್ ಮೀ. ಕಷ್ಟ ನೋಡ್ತಾ ಇದ್ಲು. ಶಿ ವಾಸ್ ದೇರ್ ಟು ಹೆಲ್ಪ್. ಆಮೇಲೆ ಮೈ ಕಸಿನ್, ಹಿ ವುಡ್ ವಿಸಿಟ್ ಅಸ್. ಬಟ್ ಓವರ್ ಆಲ್ ಯಾರೇ ಎಷ್ಟೇ ಹೇಳಿದ್ರು ಐ ವಾಸ್ ಇನ್ ದ್ಯಾಟ್ ಝೋನ್ ಅಲ್ಲ, ನಾನು ಆ ಝೋನಲ್ಲಿದ್ದೆ. ನನಗೆ ಅದಿಂತ ತುಂಬ ಬೇಸರ ಇದ್ದಿತ್ತು. ಬಟ್ ಫೈನಲಿ ಅಕ್ಷಯ್ ವಾಸ್ ಲೈಕ್, ಸೊನಾಲಿ ಲೆಟ್ಸ್ ಡೂ ಒನ್ ಥಿಂಗ್, ನಿನಗೆ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ಯಲ್ಲ, ಸೊ ಲೆಟ್ಸ್ ಡೂ ದ್ಯಾಟ್. ಸೊ ಇದನ್ನು ಯಾಕೆ ಹೇಳ್ತಿದ್ದೇನೆ, ನಾವು ಒಮ್ಮೆಲೆ ಟ್ರಾವೆಲ್ ಮಾಡ್ಲಿಕ್ಕೆ ಶುರು ಮಾಡಿಲ್ಲ. ಈಗ ಟ್ರಾವೆಲ್ ಅಂದರೆ ಎಂತ, ಲೆಟ್ಸ್ ಗೋ ದೇರ್ ಫಸ್ಟ್. ಟ್ರಾವೆಲ್ ಅಂದರೆ ಬರೀ ಎಂತ, ಇಲ್ಲಿಂದ ಅಂಕೋಲಾ ಹೋಗ್ತಿದ್ವಿ, ಅಂಕೋಲಾ ಆಜು ಬಾಜು ಹೋಗ್ತಿದ್ವಿ, ದೇವಸ್ಥಾನಗಳು ಹೋಗ್ತಿದ್ವಿ, ನಮಗೆ ಗೊತ್ತಿರೋ ಪ್ಲೇಸ್, ಅಂದರೆ ಸಮಥಿಂಗ್ ದ್ಯಾಟ್ ವಿ ಆಲ್ರೆಡಿ ನೋ. ನಮಗೆ ಭಾಷೆ ಬರ್ತದೆ, ನಮಗೆ ಅಲ್ಲಿ ಜನ ಪರಿಚಯ ಇದ್ದಾರೆ, ಆ ಥರ ಜಾಗಕ್ಕೆ ಹೋಗ್ತಿದ್ವಿ ಆಯಿತಾ. ಬಟ್ ವಿ ಡಿಸೈಡೆಡ್ November 2023 that we will take the risk. ಯಾವುದು ಏಜೆನ್ಸಿ ಇಲ್ಲ, ಯಾರು ಪರಿಚಯ ಇಲ್ಲ, ಹೆಚ್ಚಿನವರು ಲೈಕ್ ಐ ಡೋಂಟ್ ಥಿಂಕ್ ನಾವು ಯಾರಿಗೂ ಭಾಳ ಜನಕ್ಕೂ ಕೇಳಿದ್ವಿ. ಡಿಡ್ ಆರ್ ರಿಸರ್ಚ್, ಡ್ರೂ ಅ ಮ್ಯಾಪ್, ಆ್ಯಂಡ್ ಮ್ಯಾಪ್ ಮಾಡಿದ ನಂತರ ಒಂದು 4-5 ದಿನ ಬುಕ್ಕಿಂಗ್ಸ್ ಎಲ್ಲ ಮಾಡಿದ್ವಿ. ಇಮಿಡಿಯೇಟ್ 20 days ಒಳಗಡೆ ವಿ ಲೆಫ್ಟ್. ಆ್ಯಂಡ್ ದ್ಯಾಟ್ ವಾಸ್ ದ ವರ್ಲ್ಡ್ಸ್ ಬೆಸ್ಟ್ ಥಿಂಗ್ ದ್ಯಾಟ್ ಐ ಹ್ಯಾವ್ ಎವರ್ ಡನ್. ಅಂದರೆ ನನಗೋಸ್ಕರ, ನಮಗೋಸ್ಕರ, ನಮ್ಮ ರಿಲೇಷನ್ಶಿಪ್ಗೋಸ್ಕರ ನಾವೇನು ಆ ದಿನ ಡಿಸೈಡ್ ಮಾಡಿದ್ವಲ್ಲ, ದ್ಯಾಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಬೇಸಿಕ್ಲಿ ಟ್ರಾವೆಲ್ ನಾವು ಶುರು ಮಾಡಿದ್ದು ಆವಾಗ. ಬಟ್ ಆ ಟ್ರಾವೆಲ್ ಮಾಡಿದಾಗ ಇಮೋಷನ್ಸ್ ಇರ್ತಾವಲ್ಲ, ಇಟ್ ಹಿಟ್ ಅಸ್ ರಿಯಲಿ ಹಾರ್ಡ್. ನಾವು ಯಾವುದೋ ಸ್ಟ್ರೇಂಜ್ ಲ್ಯಾಂಡಲ್ಲಿದ್ವಿ, ಗೂಗಲ್ ಟ್ರಾನ್ಸ್ಲೇಟ್ ಇಲ್ಲ ಅಂದರೆ ಭಾಷೆ ಬರಲ್ಲ, ನಾವೇನು ಹೇಳ್ತಿದ್ದೇವೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಏನು ಹೇಳ್ತಿದ್ದಾರೆ 90% ಆಫ್ ದ ಟೈಮ್ ನಮಗೆ ಅರ್ಥ ಆಗಲ್ಲ. ಬಟ್ ವಿ ಹ್ಯಾಡ್ ಅ ಬೆಸ್ಟ್ ಮೂಮೆಂಟ್ ನಮ್ಮ ಲೈಫಲ್ಲಿ. ನಾವಿಬ್ಬರು ಆಫ್ಟರ್ ಸೀಯಿಂಗ್ ಈಚ್ ಅದರ್, ನಮ್ಮ ಲೈಫಲ್ಲಿ ಒಟ್ಟಿಗೆ ಇರುವಾಗ್ಲಿಂದನೂ ದ್ಯಾಟ್ ಮೊಮೆಂಟ್, ಅಲ್ಲಿ ಕೆಲವೊಂದು ಬ್ಯೂಟಿಫುಲ್ ಮೊಮೆಂಟ್ ಇದ್ವು, ಅವೆಲ್ಲ ಇಟ್ ವಾಸ್ ಲೈಕ್ ಸಮಥಿಂಗ್ ಅದರ್, ಲೈಕ್ ಔಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೇವಲ್ಲ, ಆ ಥರ. ಇದು ಯಾಕೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಈ ಥರ? ಸೊ ಬೇಸಿಕ್ಲಿ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಟಾಪಿಕ್, ಟ್ರಾವೆಲ್ ಇಸ್ ಥೆರಪಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ, ಅದರಿಂದ ನನಗೇನಾಯಿತು, ಐ ಟೋಲ್ಡ್ ಯು, ಇಟ್ ವಾಸ್ ಅ ಲೈಫ್ ಚೇಂಜಿಂಗ್ ಡಿಸಿಷನ್ ಫಾರ್ ಮೀ. ಇಟ್ ಗೇವ್ ಮೀ ಮೈ ಲೈಫ್ ಬ್ಯಾಕ್ ಅಂತಲೂ ಹೇಳ್ಬೋದು. ನಾನು ಕಷ್ಟದಲ್ಲಿರುವಾಗ ಆ ಒಂದು ಟ್ರಿಪ್ಪಿಂದ ಐ ಫೌಂಡ್ ಮೈ ಪ್ಯಾಷನ್, ಐ ಫೌಂಡ್ ಮೈ ಸೆಲ್ಫ್ ಅಗೇನ್ ಅಂತ ಹೇಳ್ಬೋದು. ತುಂಬ ಎಲ್ಲ ಅದಕ್ಕಿಂತ ಮುಂಚೆನೂ ನಾನು ಆ್ಯಕ್ಟಿವ್ ಇರಲಿಲ್ವಾ, ಇದ್ದೆ, ಪ್ರೆಸೆಂಟ್ ಇರಲಿಲ್ಲ ಮೂಮೆಂಟಲ್ಲಿ ಇದ್ದೆ.
ಐ ವಾಸ್ ಜಸ್ಟ್ ಲಿವಿಂಗ್. ಮನೆಯಿಂದ ಬ್ಯಾಂಕಾಕ್ ಅಲ್ಲಿ ಇದ್ದೇವೆ ಇವಾಗ. ನನ್ನ ಆಡಿಯೋ ಅಲ್ಲಿ ರೆಕಾರ್ಡ್ ಮಾಡಿದ್ದು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಸೊ ಈಗ ಇನ್ನೊಮ್ಮೆ ರೆಕಾರ್ಡ್ ಮಾಡ್ತಿದ್ದೇನೆ. ಟ್ರಾವೆಲ್ ವ್ಲಾಗ್ ಅಂತ ಬೇರೆನೇ ಇದ್ದಾವೆ, ಬಟ್ ಹಿಯರ್ ನಿಮಗೆ ನಾನು ಟ್ರಾವೆಲ್ ಥೆರಪಿ ಅಂತ ಹೇಳಿದ್ನಲ್ಲ, ಅದು ಯಾಕೆ ಹೇಳಿದ್ದೆ ಅದು ಫಿನಿಶ್ ಮಾಡೋಣ ಅಂತ ಈಗ ರೆಕಾರ್ಡ್ ಮಾಡ್ತಾ ಇದ್ದೇನೆ. ನಾವು ಯಾವಾಗಲೂ ಮನೇಲಿದ್ರೆ ಅದೇ ಜನದ ಜೊತೆ ಬೆರೀತಾ ಇದ್ರೆ, ಆಫೀಸ್ ಆಗಿರ್ಬೋದು, ಮನೇಲಿ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಅಥವಾ ನಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಅವ್ರ ಜೊತೆನೇ ಇದ್ದಾಗ ಯು ಹ್ಯಾವ್ ಒನ್ ಪರ್ಟಿಕ್ಯುಲರ್ ಸರ್ಕಲ್, ಆಯಿತಾ? ನಿಮ್ದು ಮೈಂಡ್ ಸೆಟ್ ಅದೇ ರೀತಿ ಇರ್ತದೆ. ಬಟ್ ಒಮ್ಮೆ ಅಲ್ಲಿಂದ ಹೊರಗೆ ಬಂದು ಜಸ್ಟ್ ಈ ಪ್ರಪಂಚನ ನೋಡಿದಾಗ, ಈಗ ನನ್ನ ಸುತ್ತಮುತ್ತಲೇ ನಾನೀಗ ಜಸ್ಟ್ ನಾನೇ ಒಂದು ರೌಂಡ್ ನೋಡಿದ್ದು, ಬೇರೆ ಬೇರೆ ಕಲ್ಚರ್ ಜನ, ಬೇರೆ ಬೇರೆ ಕಾಣಿಸ್ತಾ ಇರೋ ಜನ ಅಲ್ಲ. ಈಗ ನಾನು ಹೀಗಿದ್ದಾನೆ, ಅಕ್ಷಯ್ ಶರ್ಟ್ ಹಾಕ್ಕೊಂಡಿದ್ದೇನೆ, ಜಸ್ಟ್ ಬೇಸಿಕ್ ಟ್ರ್ಯಾಕ್ ಪ್ಯಾಂಟ್ ಥರ ಹಾಕ್ಕೊಂಡಿದ್ದೇನೆ, ನಾನು ಕೂದಲು ಸರಿ ಬಾಚ್ಕೊಂಡಿಲ್ಲ, ಮೇಕಪ್ಪಲ್ಲಿ ಇಲ್ಲಿ ನೋಡಿದರೆ ಎಂಥದ್ದು ಇಲ್ಲ. ಚಾಂಗ್ರಾಯಿಂದ ಬ್ಯಾಂಕಾಕ್ ಹೀಗೆ ಫ್ಲೈ ಮಾಡಿದ್ದೇನೆ ಆ್ಯಂಡ್ ಐ ಆಮ್ ಕಂಫರ್ಟಬಲ್. ಮೊನ್ನೆ ನೈಟ್ ಮಾರ್ಕೆಟಲ್ಲಿ ಹಾಕ್ಕೊಂಡಿರೋ ಬಟ್ಟೆನ ನಾನು ಬ್ಯಾಂಗ್ಳೂರಲ್ಲಿ ಅಥವಾ ಅಂಕೋಲಾದಲ್ಲಿ ಬಹುಶಃ ಯಾವಾಗಲೂ ಹಾಕೋದೇ ಇಲ್ಲಾಗಿದೆ. ಸೊ ನೀವು ಒಮ್ಮೆ ನಿಮ್ಮದು ಜಾಗದಿಂದ ಹೊರಗೆ ಬನ್ನಿ. ನಾನು PCOD ವಿಡಿಯೋ ಹಾಕಿದಾಗ ಒಬ್ಬರು ನನ್ನದೇ ಅಂತ ಸಬ್ಸ್ಕ್ರೈಬರ್ ನನಗೆ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ, ಅಕ್ಕ ನಾವು ಈ ಥರ ಫ್ಯಾಮಿಲಿ ಸಿಚುವೇಶನ್ಸಲ್ಲಿ ಇರುವಾಗ, ನಮ್ಮ ಮೈಂಡ್ ಎಲ್ಲ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿರುವಾಗ, ಸ್ವಲ್ಪ ಡಿಫ್ರೆಂಟ್ ಆಗಿರುವಾಗ ನಾವು ಹೇಗೆ ಅದರಿಂದ ಹೊರಗೆ ಬರೋದು? ಟ್ರಾವೆಲ್. ಐ ಥಿಂಕ್ ನೀವು ಥೆರಪಿ ಅಂತ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಸೆಷನ್ಸ್ ತೊಗೊಳ್ಬಾರ್ದು. ಆಸ್ಕ್ ಯುವರ್ ಹಸ್ಬೆಂಡ್ ಟು ಕಮ್ ಅಲಾಂಗ್ ಇಫ್ ಹಿ ವಾಂಟ್ಸ್ ಟು, ಅಥವಾ ಜಸ್ಟ್ ಗೋ. ನೀವೇ ನಿಮ್ಮ ಬ್ಯಾಗನ್ನು ಪ್ಯಾಕ್ ಮಾಡ್ಕೊಳ್ಳಿ, ಸ್ವಲ್ಪ ದುಡ್ಡು ಇಟ್ಕೊಳ್ಳಿ. ಟ್ರಾವೆಲ್ ಅಂತ ಅಂದ ತಕ್ಷಣ ಫಾರಿನ್ನೇ ಬರಬೇಕಂತ ಇಲ್ಲ. ಟ್ರಾವೆಲ್ ನೀವು ನಿಮ್ಮ ಕಂಟ್ರಿಯಲ್ಲೂ ಮಾಡ್ಬೋದು, ಎಲ್ಲೋ ಒಂದು ಕಡೆ. ಬಟ್ ಆ ಜನ ಸರ್ಕಲ್ ಏನಿದೆಯಲ್ಲ ನಿಮ್ಮದು, ಡೈಲಿ ಲೈಫಲ್ಲಿ ನೀವು ಯಾವ ಸರ್ಕಲಲ್ಲಿ ಇರ್ತೀರ ಅದರಿಂದ ಹೊರಗೆ ಬನ್ನಿ. ಜಾಸ್ತಿ ಭಾಷಣ ಅಲ್ಲ, ಬಟ್ ಐ ರಿಯಲಿ ಫೀಲ್ ನೀವು ಒಮ್ಮೆ ನಿಮ್ಮ ಆ್ಯಕ್ಚುಯಲ್ ಡೈಲಿ ಲೈಫ್, ಮೊನೋಟೋನಸ್ ಲೈಫಿಂದ ಹೊರಗೆ ಬಂದಾಗ ನಿಮಗೆ ನಿಮ್ಮ ಬಗ್ಗೆ ಜಾಸ್ತಿ ಅರ್ಥ ಆಗ್ತದೆ. ನಿಮ್ಮ ಸ್ಕಾರ್ಸ್ ಅಂದರೆ ಏನೇನೋ ಪ್ರಾಬ್ಲಮ್ ಇರ್ತದಲ್ಲ ನಮ್ಮೆಲ್ಲರ ಲೈಫಲ್ಲಿ, ಮೆನ್ ವಿಮೆನ್ ಅಂತ ಇಲ್ಲ, ಎಲ್ಲರಿಗೂ ಏನೇನೋ ಪ್ರಾಬ್ಲಮ್ ಇರ್ತದೆ. ಅದರಿಂದ ನೀವು ಹೊರಗೆ ಬರಲಿಕ್ಕೆ ಇದೊಂದು ಈಸಿ ವೇ ಆ್ಯಂಡ್ ಇಟ್ ಹೆಲ್ಪ್ಸ್. ಇಟ್ ರಿಯಲಿ ಹೆಲ್ಪ್ಸ್. ನಾನು ಇಷ್ಟೆಲ್ಲ ಹೇಳ್ತಿದ್ದೇನೆ ಅಂದರೆ ನನಗೆ ಅದು ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ನಾನು 2023 ಯಾವಾಗ ಐ ವಿಲ್ ಟ್ರಾವೆಲ್ ಅಂತ ಡಿಸೈಡ್ ಮಾಡಿದ್ವಲ್ಲ, ದ್ಯಾಟ್ ಚೇಂಜ್ಡ್ ಮೋಸ್ಟ್ ಆಫ್ ದ ಥಿಂಗ್ಸ್ ಇನ್ ಮೈ ಲೈಫ್. ಬೇಸಿಕ್ ನಾನು ಹೇಳ್ತೇನೆ ಅಂದರೆ, ನಾನು ಮೊದಲು ಏನು ಐಡಿಯಾಲಜಿ ಇತ್ತಲ್ಲ, ನಂದು ಏನು ಥಾಟ್ ಪ್ರಾಸೆಸ್ ಇತ್ತಲ್ಲ, ಅದರಿಂದ ಇವಾಲ್ವ್ ಆಗಲಿಕ್ಕೆ ಆಲ್ ದಿಸ್ ಹೆಲ್ಪ್. ಪುರಾಣದಲ್ಲಿ ನಿಮಗೆ ಅರ್ಥ ಆಗಬೇಕಾಗಿರೋದು ಏನಂದರೆ, ಇಟ್ಸ್ ಓಕೆ, ನೀವು ಎಲ್ಲಿದ್ದೀರಲ್ಲ, ನಿಮ್ಮದು ಆ ಲೈಫ್ ಇನ್ ಬ್ಯಾಡ್ ಫೇಸ್ ಇಸ್ ಜಸ್ಟ್ ಲೈಕ್ ಅ ಚಾಪ್ಟರ್. ಆ ಬುಕ್ಕಿನ ಪೇಜನ್ನು ಟರ್ನ್ ಮಾಡಿದಾಗ ಹೇಗೆ ನೆಕ್ಸ್ಟ್ ಚಾಪ್ಟರಿಗೆ ಹೋಗ್ತಾರಲ್ಲ, ಈ ಫೇಸ್ ಫೇಡ್ ಔಟ್ ಆಗ್ತದೆ. ಗಿವ್ ಇಟ್ ಸಮ್ ಟೈಮ್, ರಿಲ್ಯಾಕ್ಸ್ ಆಗಿರಿ. ಮತ್ತು ನಿಮಗೆ ತುಂಬ ತೊಂದರೆ ಅನಿಸ್ತಾ ಇದೆ ಲೈಫಲ್ಲಿ, ತುಂಬ ಗೊಂದಲ ಆಗ್ತಿದೆ ಅಂದರೆ ಬ್ಯಾಗನ್ನು ಪ್ಯಾಕ್ ಮಾಡ್ಕೊಳ್ಳಿ, ಸ್ವಲ್ಪ ದುಡ್ಡು ತೊಗೊಳ್ಳಿ, ಎಲ್ಲಾಗ್ತದೆ ಅಲ್ಲಿ. ಇಲ್ಲದೆ ನಿಮ್ಮ ಮನೆ ಹತ್ರನೇ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ರೆಸಾರ್ಟಿಗೆ ಹೋಗ್ತೀರಾ, ಹೋಗಿ. ನಿಮಗೊಬ್ಬರಿಗೆ ಎಲ್ಲದರಿಂದ ಬ್ರೇಕ್ ಬೇಕಾ, ಒಂದು ಸಣ್ಣ ಬ್ರೇಕ್ ತೊಗೊಳ್ಳಿ. 2 days ಟ್ರಿಪ್, ದ್ಯಾಟ್ ಇಸ್ ಆಲ್ಸೋ ಅ ಟ್ರಿಪ್. 2 days ಹಿಡಿದು 1 month 2 months ಎಷ್ಟು ಬೇಕು, ನಿಮ್ಮ ಟೈಮ್ ಲಿಮಿಟ್ಸ್ ಎಷ್ಟಿದೆ ಅಷ್ಟು ಟೈಮ್ ಲಿಮಿಟ್ಸಲ್ಲಿ ನೀವು ಟ್ರೈ ಯೋರ್ ಬೆಸ್ಟ್ ಟು ನಿಮ್ಮನ್ನು ನೀವೇ ರಿಜುವಿನೇಟ್ ಮಾಡ್ಕೊಳ್ಳಿಕ್ಕೆ. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಮಾಡಿ, ಟ್ರಾವೆಲ್ ಮಾಡಿ. ಅದನ್ನು ಮಾಡಿದಾಗಲೆಲ್ಲ ಎಂತ ನಿಮಗೆ ಖುಷಿ ಆಗೋದು. ಕನ್ನಡದಲ್ಲಿ ಹಾಡಿದ್ರು, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡಗೊಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಸೊ ನೀವು ಎಂತ ಪ್ರಪಂಚ ಸುತ್ತಿ ಪ್ರಪಂಚದಲ್ಲಿರುವಂತಹ ಡಿಫ್ರೆಂಟ್ ಥಿಂಗ್ಸನ್ನು ನೋಡಿ ನಿಮ್ಮ ಥಾಟ್ ಪ್ರೊಸೆಸ್ ಏನಿರ್ತದಲ್ಲ ಬ್ರಾಡನ್ ಮಾಡ್ಕೊಳ್ಳಿ. ರಿಲೇಟಿವ್ಸ್ ಏನು ಹೇಳ್ತಾರೆ, ಫ್ಯಾಮಿಲಿ ಏನು ಹೇಳ್ತದೆ, ಅದನ್ನು ತಲೆಯಿಂದ ತೆಗೆದು ಹಾಕ್ಬಿಡಿ. ನೀವು ಇಂಪಾರ್ಟೆಂಟ್. ನಾನು ಮತ್ತೆ ನನ್ನ ವಿಡಿಯೋದಲ್ಲಿ ಇದನ್ನೇ ಹೇಳ್ತಿದ್ದೇನೆ, ಯು ಆರ್ ಇಂಪಾರ್ಟೆಂಟ್. ಯು ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಮೆಂಟಲ್ ಪೀಸ್ ಜಾಸ್ತಿ ಇಂಪಾರ್ಟೆಂಟ್. ಆ್ಯಂಡ್ ಫಾರ್ ದ್ಯಾಟ್ ದ ಬೆಸ್ಟ್ ಥಿಂಗ್ ದ್ಯಾಟ್ ಕ್ಯಾನ್ ಹ್ಯಾಪನ್ ಟು ಯು ಇಸ್ ಟ್ರಾವೆಲ್. ಟ್ರಾವೆಲ್ ಮಾಡಿ ನೋಡಿ, ಹಾಗೆ ನನಗೂ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಈ ಟ್ರಾವೆಲ್ ಅಂದರೆ ನಿಜವಾಗ್ಲೂ ವರ್ಕ್ ಆಯಿತಾ ಆಗಲಿಲ್ಲ. ಫಸ್ಟ್ ಟ್ರಾವೆಲ್ ಮಾಡಿ ಆಮೇಲೆ ಬಂದು ಕಾಮೆಂಟ್ ಮಾಡಿ ತಿಳಿಸಿ ಅದು ವರ್ಕ್ ಆಗ್ತದಾ ಇಲ್ಲ ಅಂತ. ಯಾಕಂದರೆ ನನಗೆ ವರ್ಕ್ ಆಗಿದೆ, ನಿಮಗೂ ಡೆಫಿನೆಟ್ಲಿ ವರ್ಕ್ ಆಗ್ತದೆ. ಯು ವಿಲ್ ಹೀಲ್, you will become a better version of yourself. I have tried my best to share everything that I could, and ನನ್ನ experiences ಅಲ್ಲಿ
ಐ ಥಿಂಕ್ ಇಟ್ ಹೆಲ್ಪ್ ಮೀ ದ ವೇ ವಿ ಟ್ರಾವೆಲ್ಡ್ ಅಲ್ಲ. ಸುಮ್ಮನೆ ಟಿಕೆಟ್ಸ್ ಬುಕ್ ಮಾಡಿದ್ವಿ, ಹೋಟೆಲ್ಸ್ ಬುಕ್ ಮಾಡಿದ್ವಿ ಆ್ಯಂಡ್ ವಿ ಜಸ್ಟ್ ಪ್ಯಾಕ್ಡ್ ಆ್ಯಂಡ್ ಲೆಫ್ಟ್. ಅಲ್ಲಿ ಏನಾಗ್ತದೆ ಅನ್ನೋದು ಐಡಿಯಾನೂ ಇರಲಿಲ್ಲ, ಬಟ್ ವಿ ವರ್ ಕಾನ್ಫಿಡೆಂಟ್ಲಿ ನಾವು ಏನೋ ಒಂದು ಮಾಡಿಕೊಂಡು ಇಬ್ರು ಮಜಾ ಮಾಡ್ತೇವೆ ಅಂತ. ಆ್ಯಂಡ್ ಇಟ್ ಡಿಡ್ ರಿಯಲಿ ಹ್ಯಾಪನ್. ಇಟ್ ಹ್ಯಾಪನ್ ಜಸ್ಟ್ ದ ವೇ ವಿ ಎಕ್ಸ್ಪೀರಿಯನ್ಸ್ಡ್ ಇಟ್. ಅಂದರೆ ಕೆಲವೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರೂ ಸಹ that made us a better version of ourselves. So yes, you also please have this experience. ನೀವು ಈ ಎಕ್ಸ್ಪೀರಿಯನ್ಸಸ್ನ ಮಾಡಿ ಮನೇಲಿ ಒಂದು ಸರ್ಕಲ್ ಮಾಡ್ಕೊಂಡು ಬಿಟ್ಟಿರ್ತೇವೆ ಆಯ್ತಾ, ಫ್ರೆಂಡ್ಸ್, ಫ್ಯಾಮಿಲಿ, ಮತ್ತು ಆಫೀಸ್ ಏನಾದರೂ ಹೋಗ್ತಾ ಇದ್ರೆ ಆಫೀಸಲ್ಲಿ ಕೊಲೀಗ್ಸ್ ಅವರೆಲ್ಲ ಒಂದು ಹಾರ್ಡ್ಲಿ 50-55 ಪೀಪಲ್ ಅನ್ಕೊಳ್ಳಿ, ದೊಡ್ಡ ಸರ್ಕಲ್. ಆ ಸರ್ಕಲಲ್ಲಿ ಜನ ನಮ್ಮ ಬಗ್ಗೆ ಏನು ಅನ್ಕೊಳ್ತಾರೆ ಅದು ನಮ್ಮ ಪ್ರಕಾರ ಭಾಳ ಇಂಪಾರ್ಟೆಂಟ್. ಬಟ್ ಇನ್ ರಿಯಾಲಿಟಿ ದಟ್ ಇಸ್ ನಾಟ್ ಸೊ ಟ್ರೂ. ಐ ಥಿಂಕ್ ಹಾರ್ಡ್ಲಿ 4 to 5 people ಕೇರ್ ಅಬೌಟ್ ಇಟ್. ನಿಮ್ಮ ಪೇರೆಂಟ್ಸ್, ನಿಮ್ಮ ಹಸ್ಬೆಂಡ್ ಆರ್ ವೈಫ್ ಆ್ಯಂಡ್ ಯುವರ್ ಕಿಡ್ಸ್. ಬಾಕಿ ಎಲ್ಲ ದೇ ಆರ್ ಬಿಸಿ ಇನ್ ದರ್ ಲೈಫ್. ಅವರು ಅವ್ರ ಲೈಫಲ್ಲಿ ಬಿಸಿ ಇದ್ದಾರೆ ಆ್ಯಂಡ್ ದೇ ವಿಲ್ ಜಸ್ಟ್ ಬಿ ಅ ಪಾರ್ಟ್ ಆಫ್ ಇಟ್, ಕೇಳಿಸ್ಕೊಳ್ತಾರೆ ಅಷ್ಟೇ. ಬಟ್ ರಿಯಲಿ ಕೇರಿಂಗ್ ಐ ಥಿಂಕ್ ಹಾರ್ಡ್ಲಿ ದೀಸ್ ಫ್ಯೂ ಪೀಪಲ್. ಯಾಕಂದ್ರೆ ಸಿಬ್ಲಿಂಗ್ಸ್ ಐ ಥಿಂಕ್ ಓವರ್ ದ ಟೈಮ್ ಅವ್ರದ್ದೇ ಲೈಫ್ ಒಂದು ಮಾಡಿಕೊಂಡಿರ್ತಾರಲ್ಲ, ಸೊ ದೇ ವಿಲ್ ಬಿ ದೇರ್ ಫಾರ್ ಯು ಬಟ್ ಸ್ಟಿಲ್ ದೇ ಹ್ಯಾವ್ ದೇರ್ ಓನ್ ಎಂತ ಜರ್ನಿ ಗೋಯಿಂಗ್ ಆನ್. ನಿಮ್ಮ ಜರ್ನಿನ ಆ್ಯಕ್ಚುಲ್ ಆಗಿ ಕೇರ್ ಮಾಡೋದು ಐ ಥಿಂಕ್ ನಿಮ್ಮ ಪಾರ್ಟ್ನರ್ ಮೇಜರ್ಲಿ. ಪೇರೆಂಟ್ಸ್ ಮತ್ತು ಚಿಲ್ಡ್ರನ್ಸ್ ದೇ ಹ್ಯಾವ್ ದೇರ್ ಓನ್ ಲೈಫ್ ಗೋಯಿಂಗ್ ಆನ್. ಸೊ ಪಾರ್ಟ್ನರ್. ಸೊ ನಿಮಗೆ ಬೇಸಿಕ್ಲಿ ನಾನು ಹೇಳಲಿಕ್ಕೆ ಏನು ಟ್ರೈ ಮಾಡಿದ್ದೆ ಈ ವಿಡಿಯೋದಲ್ಲಿ ಅಂದರೆ, ನೀವು ಆಲ್ರೆಡಿ ಥಂಬ್ನೇಲೆಲ್ಲ ನೋಡಿ ಕ್ಲಿಕ್ ಮಾಡಿರ್ತೀರಾ. ಟ್ರಾವೆಲ್ ಇಸ್ ಸಮಥಿಂಗ್, ಇದು ನಾನು ಹೇಳ್ತಾ ಇಲ್ಲ, ನಾನು ನನ್ನ ಎಕ್ಸ್ಪೀರಿಯನ್ಸಿಗೆ ಬಂದಂತ ಹೇಳ್ತಿರೋದು ಆಯ್ತಾ. ಎಷ್ಟೋ ಜನ ಹೇಳ್ತಾರೆ ಕಿ ಟ್ರಾವೆಲ್ ಇಸ್ ಥೆರಪಿ, ಗೋ ಟ್ರಾವೆಲ್, ಹ್ಯಾವ್ ಫನ್. ಸೋಲೋ ಟ್ರಾವೆಲ್ ಮಾಡ್ತೀರಾ ಮಾಡಿ, ಗ್ರೂಪಲ್ಲಿ ಹೋಗ್ತೀರಾ ಹೋಗಿ, ಬಟ್ ಹೋಗಿ ಯಾವುದೋ ಒಂದು ರೀತಿ, ಏನೋ ಒಂದು ರೀತಿ ಹೋಗಿ, ಯು ವಿಲ್ ಫೀಲ್ ಡಿಫ್ರೆಂಟ್. ಆ್ಯಂಡ್ ಟ್ರಸ್ಟ್ ಮೀ, ನಾನು ಮೊದಲು ಗುಡ್ ಪರ್ಸನ್ನೇ ಆಗಿದ್ದೆ ಆಯ್ತಾ, ಬ್ಯಾಡ್ ಪರ್ಸನ್ ಏನಲ್ಲ. ಬಟ್ ಟುಡೇ ದ ಪರ್ಸನ್ ಹೂ ಯು ಆರ್ ಸೀಯಿಂಗ್ 2025 December 11th ಇವತ್ತು, ದಿಸ್ ಪರ್ಸನ್ ಇಸ್ ಡಿಫ್ರೆಂಟ್. ಶಿ ಕೇರ್ಸ್ ಅಬೌಟ್ ಸ್ಟಫ್, ಶಿ ಅಂಡರ್ಸ್ಟ್ಯಾಂಡ್ ಸ್ಟಫ್. ನನಗೀಗ ಲೆಟ್ ಗೋ ಮಾಡೋದು ಬರ್ತದೆ. ಐ ಡೋಂಟ್ ಕ್ಯಾರಿ ಬ್ಯಾಗೇಜ್ ಫ್ರಮ್ ದ ಪಾಸ್ಟ್. ಐ ಡೋಂಟ್ ಕ್ಯಾರಿ ಇಮೋಷನ್ಸ್ ದ್ಯಾಟ್ ಹರ್ಟ್ ಮೀ. ಐ ಡೋಂಟ್ ಎಂತ ಭಾಳ ಜನ ನನ್ನ ಬಗ್ಗೆ ಏನಂದ್ರೆ ನಥಿಂಗ್. 2026 ಬರ್ತಾ ಇದೆ ಆ್ಯಂಡ್ ಐ ನೋ, ಐ ಕ್ಯಾನ್ ಫೀಲ್ ದಿಸ್ ಪರ್ಸನ್ ಇಸ್ ಗುಡ್. ಈ ವ್ಯಕ್ತಿ ಸೊನಾಲಿ ಅಂತ ನಾನು ಅಂತಲ್ಲ, ದಿಸ್ ಪರ್ಸನ್ ಕುಡ್ ಬಿ ಎನಿಬಡಿ ಆ್ಯಂಡ್ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ದ್ಯಾಟ್ ಶಿ ಇಸ್ ಗುಡ್. ಯಾಕೆಂದರೆ ನಾನು ಮಿಸ್ಟೇಕ್ಸ್ ಮಾಡಿದ್ದೇನೆ ಆಯಿತಾ. ನಾನೇನು ದೊಡ್ಡ ಸತಿ ಸಾವಿತ್ರಿ ಸ್ಟಾರ್ಟಿಂಗಿಂದ ಅಲ್ಲ. ಐ ಹ್ಯಾವ್ ಡನ್ ಮೈ ಶೇರ್ ಆಫ್ ಮಿಸ್ಟೇಕ್ಸ್ ಆ್ಯಂಡ್ ಐ ಹ್ಯಾವ್ ಲರ್ನ್ ಫ್ರಮ್ ಇಟ್. ಎವ್ರಿ ಸಿಂಗಲ್ ಮಿಸ್ಟೇಕ್ ದ್ಯಾಟ್ ಐ ಡಿಡ್, ಐ ನೋ ಐ ಹ್ಯಾವ್ ಲರ್ನ್ ಫ್ರಮ್ ಇಟ್. ಆ್ಯಂಡ್ ನೆಕ್ಸ್ಟ್ ಆ ಟೈಮ್ ಬಂದಾಗ, ಅದೇ ರೀತಿ ಸಿಚುವೇಷನಲ್ಲಿ ಇದ್ದಾಗ, ಐ ಹ್ಯಾವ್ ನಾಟ್ ರಿಪೀಟೆಡ್ ದ ಸೇಮ್ ಬಿಹೇವಿಯರ್ ಆ್ಯಂಡ್ ದ್ಯಾಟ್ ಇಸ್ ಅ ಸಕ್ಸಸ್ ಮೈ ಫ್ರೆಂಡ್. ಅದೇ ಬೇಕಾಗಿರೋದಲ್ವಾ. ನಾವು ಏನು ತಪ್ಪು ಮಾಡಿದ್ವಿ ಅದನ್ನು ಅದರಿಂದ ಕಲ್ತ್ಕೊಂಡು ಮುಂದೆ ಆ ಥರ ಸಿಚುವೇಶನ್ ಬಂದಾಗ ವಿ ಶುಡಂಟ್ ರಿಪೀಟ್ ದ ಸೇಮ್ ಬಿಹೇವಿಯರ್. ಆ್ಯಂಡ್ ಇಫ್ ಯು ಡೂ ದ್ಯಾಟ್, ಇಫ್ ಯು ಲೆಟ್ ಗೋ ಆಫ್ ಯುವರ್ ಬ್ಯಾಗೇಜ್, ಹಳೇದು ಏನು ಕತೆ ಆಗಿದ್ರು ಅದನ್ನು ಮರಿಲಿಕ್ಕೆ ಟ್ರಾವೆಲ್ ಹೆಲ್ಪ್ಸ್ ಅ ಲಾಟ್. ಅದನ್ನು ಮರೆತು ಮುಂದೆ ನೀವು ಒಂದೊಂದು ಸ್ಟೆಪ್ ತೊಗೊಳ್ತಿರಲ್ಲ, ನೀವು ನಿಮ್ಗೆ ಫೀಲ್ ಮಾಡ್ಲಿಕ್ಕೆ ಆಗ್ತದೆ ದಟ್ ಯು ಹ್ಯಾವ್ ಬಿಕಮ್ ಅ ಬೆಟರ್ ಪರ್ಸನ್, ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್. ಆ್ಯಂಡ್ ಐ ಆಮ್ ಫೀಲಿಂಗ್ ದ್ಯಾಟ್. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಒಂದು ದೇವರಿಗೆ, ಬಿಕಾಸ್ ಅವ್ರು ನಮ್ಗೆ ಈ ಥರ ಆಶೀರ್ವಾದ ಮಾಡಿದ್ದಾರೆ. ನಾನಿಲ್ಲೀಗ ನಿಂತ್ಕೊಂಡು ಈ ಥರ ಕಂಫರ್ಟಬಲ್ ಲೈಫ್ ಲೀಡ್ ಮಾಡಿಕೊಂಡು ಬೇಕಾದಲ್ಲಿ ಟ್ರಾವೆಲ್ ಮಾಡಿಕೊಂಡು ಇರಬೇಕು ಅಂದರೆ ದ್ಯಾಟ್ ಇಸ್ ಅ ಬ್ಲೆಸ್ಸಿಂಗ್. ದ್ಯಾಟ್ ಇಸ್ ಟ್ರೂಲಿ ಅ ಬ್ಲೆಸ್ಸಿಂಗ್. ಪ್ಲಸ್ ಪೇರೆಂಟ್ಸ್ ಎಜುಕೇಷನಿಗಾಗಿ ಏನೇ ಇರಲಿ, ಅವ್ರ ಕಂಫರ್ಟಲ್ಲಿ ಅವರಿಗೆ ಹೇಗೆ ತಿಳಿತಲ್ಲ ಅದ್ರ ತಕ್ಕಂತೆ ದೇ ಹ್ಯಾವ್ ಗಿವನ್ ಅಸ್ ದಿಸ್ ಲೈಫ್. ಸೊ ದ್ಯಾಟ್ ಇಸ್ ಗ್ರೇಟ್. ದೇ ಆರ್ ಡೂಯಿಂಗ್ ವಾಟ್ ಎವರ್ ದೇ ಕುಡ್ ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ನಾವು ಇಲ್ಲಿದ್ದೇವೆ. ನಾಟ್ ಜಸ್ಟ್ ಮೈ ಪೇರೆಂಟ್ಸ್, ಅಕ್ಷಯ್ಸ್ ಪೇರೆಂಟ್ಸ್ ಆಸ್ ವೆಲ್. ದೇ ಬೋತ್ ಟುಗೆದರ್, ನಮ್ಮ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಟುಗೆದರ್, ದೇ ಹ್ಯಾವ್ ಗಿವನ್ ಅಸ್ ದಿಸ್ ಎಜುಕೇಷನ್ ವಿಚ್ ಇಸ್ ಹೆಲ್ಪಿಂಗ್ ಅಸ್ ಡೂ ದಿಸ್ ಅಲ್ಲ. ಇದೆಲ್ಲ ಮಾಡಲಿಕ್ಕೆ ಅದನ್ನೇ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಅ ಲಿಟಲ್ ಬಿಟ್ ಟು ಮೈಸೆಲ್ಫ್. ಯಾಕೆಂದರೆ ಏನೇ ಕಷ್ಟ ಬಂದರು ಐ ಹ್ಯಾವ್ ಕ್ರೈಡ್, ಐ ಹ್ಯಾವ್ ಬೀನ್ ರಿಯಲಿ ಸ್ಯಾಡ್. ತುಂಬ ಬೇಸರದಲ್ಲೂ ಇದ್ದೇನೆ. ಆ್ಯಂಡ್ ದೇರ್ ಆರ್ ಟೈಮ್ಸ್ ವೆನ್ ಐ ಲಾಸ್ಟ್ ಹೋಪ್. ಇಲ್ಲ, ಜೀವನ ಖತ್ತಮ್, ಟಾಟಾ ಬಾಯ್ ಬಾಯ್, ಈ ಥರ ಸಿಚುವೇಶನಿಗೂ ಬಂದಿದ್ದೇನೆ. ಬಟ್ ಐ ಥಿಂಕ್ ಐ ನೆವರ್ ರಿಯಲಿ ಗೇವ್ ಅಪ್. ಅಂದರೆ ಇನ್ನೇನು ಜೀವನ ಮುಗೀತು ಅಂತ ಹೇಳುವಾಗಲೂ ಐ ಹ್ಯಾವ್ ರೀಬಿಲ್ಟ್ ಮೈ ಸೆಲ್ಫ್. ಆ್ಯಂಡ್ ಅದಕ್ಕೆ ಸ್ವಲ್ಪ ಕ್ರೆಡಿಟ್ ನನಗೂ ಹೋಗ್ತದಲ್ಲ. ಅಕ್ಷಯ್ಗೂ ಹೋಗ್ತದೆ, ಬಟ್ ಅದನ್ನು ಅವನಿಗೆ ಹೇಳ್ತಾನೆ. ಜಾಸ್ತಿ ಹೇಳಿದ್ರೆ ಕೊಂಬು ಬರ್ತದೆ ಆಯಿತಾ ಅವನಿಗೆ. ಸೊ ಹೀಸ್ ಅ ಗ್ರೇಟ್ ಪಾರ್ಟ್ನರ್. ಬಟ್ ಓವರ್ ಆಲ್ ಐ ಶುಡ್ ಥ್ಯಾಂಕ್ ಮೈ ಸೆಲ್ಫ್ ಆಲ್ಸೋ ಫಾರ್ ಬೀಯಿಂಗ್ ಕೈಂಡ್ ಟು ಮೈ ಸೆಲ್ಫ್. ತಪ್ಪು ಮಾಡಿದಾಗ ನೀನು ತಪ್ಪು ಮಾಡಿದ್ಯಮ್ಮ, ಬಟ್ ಇದರಿಂದ ಕಲ್ತ್ಕೊ, ನೆಕ್ಸ್ಟ್ ಟೈಮ್ ಇದನ್ನು ರಿಪೀಟ್ ಮಾಡಬೇಡ. ಐ ವಾಸ್ ಕೈಂಡ್ ಟು ಮೈ ಸೆಲ್ಫ್. ಸೆಲ್ಫ್ ಲವ್, ಸೆಲ್ಫ್ ವರ್ತ್ ಅದನ್ನೆಲ್ಲ ಬಿಲ್ಡ್ ಮಾಡ್ಕೊಳ್ತಾ ಬಂದಿದ್ದಾನೆ. ಫೇಸ್ ಅದೆಲ್ಲ ತೋರಿಸ್ತಾನಲ್ಲ ನಾನು ನಿಮಗೆ, ಸ್ಕಿನ್ ಇಶ್ಯೂಸ್ ಅದೆಲ್ಲ ತೋರಿಸ್ತಾನೆ. ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್ ನಾವು. ಬಟ್ ಸೇಮ್
ಒಂದು 5-6 ವರ್ಷದ ಹಿಂದೆ ಕೇಳಿದರೆ ಐ ವಾಸ್ ನಾಟ್ ಅಲ್ಲ. ಸೊ ದಿಸ್ ವರ್ಷನ್ ಆಫ್ ಸೊನಾಲಿ ಹ್ಯಾಸ್ ಕಮ್ ಅಪ್ because she decided to travel, she decided to explore, she decided to not let her baggages pull her down. ನನ್ನ ಹಳೆಯ ಕತೆ ಅಂದರೆ ನನ್ನ ಪಾಸ್ಟಲ್ಲಿ ಏನಾಯಿತು ಅದನ್ನು ನಾನು ನನ್ನ ಜೀವನ ಫುಲ್ ಫ್ಯೂಚರನ್ನು ಬಿಲ್ಡ್ ಮಾಡಲಿಕ್ಕೆ ಕೊಟ್ಟಿಲ್ಲ. ಐ ಜಸ್ಟ್ ಲೆಟ್ ಇಟ್ ಗೋ. ಈಸಿ ಇರಲಿಲ್ಲ ಆಯಿತಾ, ಈಸಿ ಇರಲ್ಲ ಅಂತ ಕ್ಲೀನಾಗಿ ಹೇಳ್ತಾ ಇದ್ದಾನೆ. ಬಟ್ ಒಂದ್ಸತಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಉಂಟಲ್ಲ, ಯು ವಿಲ್ ಫೀಲ್ ಲೈಟರ್. ನಿಮಗೆ ಖುಷಿ ಆಗ್ತದೆ, ನೀವು ಬೆಟರ್ ವರ್ಷನ್ ಆಗೇ ಆಗ್ತೀರಾ. ಐ ಕ್ಯಾನ್ ಗ್ಯಾರಂಟಿ, ಐ ಕ್ಯಾನ್ ವೌಚ್ ಫಾರ್ ಇಟ್. ಸೊ ಹಾಂ, ಮಾಡಿ, ಟ್ರಾವೆಲ್ ಮಾಡಿ ನೋಡಿ, ದೇಶ ಸುತ್ತಿ ನೋಡಿ, ವಿದೇಶ ಸುತ್ತಿ ನೋಡಿ. ಯು ವಿಲ್ ಹ್ಯಾವ್ ಗ್ರೇಟ್ ಎಕ್ಸ್ಪೀರಿಯನ್ಸಸ್. ಕೆಟ್ಟ ಎಕ್ಸ್ಪೀರಿಯನ್ಸಸ್ ಇರ್ತದೆ ಆಯಿತಾ. ಹೋಟೆಲ್ಸ್ ಕ್ಯಾನ್ಸಲ್ ಆಗ್ತದೆ, ನಿಮ್ಮ ಪ್ಲ್ಯಾನ್ ಮಾಡಿರೋದು ಕ್ಯಾನ್ಸಲ್ ಆಗ್ತದೆ, ನಿಮ್ಮ ಫ್ಲೈಟ್ಸ್ ಕ್ಯಾನ್ಸಲ್ ಆಗ್ತದೆ. ಬಟ್ ಅದೆಲ್ಲ ಆದಾಗಲೂ ಸಹ ಯು ಆರ್ ಸ್ಟಿಲ್ ಹ್ಯಾವಿಂಗ್ ಫನ್. ಯಾಕಂದರೆ ಯು ಆರ್ ಗೇನಿಂಗ್ ಎಕ್ಸ್ಪೀರಿಯನ್ಸಸ್. ಆ ಥರ ಕ್ಯಾನ್ಸಲೇಷನ್ಸ್ ಆದಾಗ ಏನು ಮಾಡ್ತಿರಲ್ಲ ಅದು ಒಂದು ಎಕ್ಸ್ಪೀರಿಯನ್ಸ್ ಆಯಿತಾ. ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ಆಲ್ ಎಕ್ಸ್ಪೀರಿಯನ್ಸ್ ಇಸ್ ಗುಡ್. ಬ್ಯಾಡ್ ಅಂತ ಏನೂ ಇಲ್ಲ. ಅದು ನಮ್ಗೆ ಅನ್ನಿಸ್ತದೆ ಆ ಮೊಮೆಂಟಿಗೆ, ಶಿಟ್ ಹೀಗಾಗೋಯ್ತಲ್ಲ ಅಂತ. ಬಟ್ ಇಟ್ಸ್ ಸ್ಟಿಲ್ ಗುಡ್. ನನಗೆ ಪ್ರೆಗ್ನೆನ್ಸಿ ಲಾಸ್, ಎಸ್ ಇಟ್ ಈಸ್ ಬ್ಯಾಡ್. ಕಷ್ಟ ಆಗ್ತದೆ. ಈಗಲೂ ಯೋಚನೆ ಮಾಡಿದಾಗ ಕೆಲವೊಮ್ಮೆ ಬೇಜಾರಾಗ್ತದೆ, ಕೆಲವೊಮ್ಮೆ ಬೇರೆಯವ್ರ ಪಾಪು ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ. ಆಲ್ ದ್ಯಾಟ್ ಡ್ರಾಮಾ ಇಸ್ ಸ್ಟಿಲ್ ದೇರ್. ಎಲ್ಲ ಒಮ್ಮೆಲೆ ಅಂತ ಹೋಗಿಲ್ಲ. ಬಟ್ ಐ ಹ್ಯಾವ್ ಲರ್ನ್ ಟು ಚಾನಲೈಸ್ ದ್ಯಾಟ್ ಎನರ್ಜಿ ಆಲ್ಸೋ ಅಲ್ಲ. ನನಗೀಗ ಗೊತ್ತಿದೆ, ಈಗ ಬೇರೆಯವ್ರು ಒಂದು ಕಪಲ್ ಈಗ ಟ್ರಾವೆಲ್ ಮಾಡುವಾಗಲೂ ಒಂದು ಕಪಲ್ ಅಂತ ರೀಸೆಂಟ್ಲಿ ಮ್ಯಾರಿಡ್, ಒಂದು 6-7 ಮಂತ್ಸಲ್ಲಿ ದೇ ಗೆಟ್ ಪ್ರೆಗ್ನೆಂಟ್ ಆ್ಯಂಡ್ ದೆನ್ ಕ್ವಿಕ್ಲಿ ದೇ ಹ್ಯಾವ್ ಅ ಸ್ಮೂತ್ ಪ್ರೆಗ್ನೆನ್ಸಿ ಜರ್ನಿ. ಫಾಸ್ಟಾಗಿ ಒಂದು ಐ ಥಿಂಕ್ 1 year 1.5 year ದೇ ಆರ್ ಆಲ್ರೆಡಿ ಹ್ಯಾವಿಂಗ್ ಅ ಬೇಬಿ. ಆ್ಯಂಡ್ ಐ ವಾಂಟ್ ದ್ಯಾಟ್ ಆಯಿತಾ. ನನಗೂ ಬೇಬಿ ಬೇಕು. ಹೀಗೂ ಹೇಳುವಾಗ ಐ ಫೀಲ್ ಅ ಲಿಟಲ್ ಥಿಯರಿಶ್ ಆ್ಯಂಡ್ ಸ್ಟಫ್. ಬಟ್ ಅದೇ ಜೀವನನ ಅಲ್ಲ. ಮಕ್ಕಳು ಮಾಡಿಕೊಂಡು ಮಕ್ಕಳನ್ನ ದೊಡ್ಡ ಮಾಡೋದೇ ಜೀವನನ ಅಲ್ಲ. ಇದು ನಾನು ಕಲ್ತಿರೋದು. ಅಂದರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ವಾಟ್ ಐ ಡೋಂಟ್ ಹ್ಯಾವ್. ನನ್ನ ಹತ್ರ ಏನು ಇಲ್ಲ ಅನ್ನೋದು ಅಷ್ಟೇ ಅಲ್ಲ, ನನ್ನ ಹತ್ರ ಇದಿದೆ. ವಾಟ್ ಇಸ್ ದ್ಯಾಟ್? ಲುಕ್ ಎಟ್ ಮೀ, ಹೇಗಿದ್ದೇನೆ ನೋಡಿ. ಮಸ್ತು ಊಟ ಮಾಡಿಕೊಂಡು, ತಿಂಡಿ ಮಾಡಿಕೊಂಡು, ಬೇಕಾಗಿರೋ ಕೆಲಸ ಮಾಡ್ಕೊಂಡು, ಆ್ಯಂಡ್ ಐ ಗೆಟ್ ಟು ಚೂಸ್. ನನಗೆ ಏನು ಕೆಲಸ ಮಾಡಬೇಕು ಅಲ್ಲ, ಐ ಗೆಟ್ ಟು ಚೂಸ್. ಐ ಗೆಟ್ ಟು ಡಿಸೈಡ್. ಇವತ್ತು ನಾನು ಎಲ್ಲಿರ್ತೇನೆ, ಇವತ್ತು ಬ್ಯಾಂಗ್ಳೂರಲ್ಲಿ ಇರ್ತಾನ, ಇವತ್ತು ಬೇರೆ ದೇಶಕ್ಕೆ ಹೋಗ್ತಿದ್ದಾನ, ಊರಿಗೆ ಹೋಗ್ತಿದ್ದಾನ. ಐ ಹ್ಯಾವ್ ಕಂಪ್ಲೀಟ್ ಫ್ರೀಡಮ್ ಓವರ್ ಮೈ ಟೈಮ್, ಓವರ್ ಎವ್ರಿ ಸಿಂಗಲ್ ಡಿಸಿಷನ್ ದ್ಯಾಟ್ ಐ ಆಮ್ ಟೇಕಿಂಗ್. ಇಸನ್ ದ್ಯಾಟ್ ದ ಲೈಫ್ ದ್ಯಾಟ್ ಐ ವಿಶ್ಡ್ ಫಾರ್? 10 ವರ್ಷದ ಹಿಂದೆ ಸೊನಾಲಿ ವಾಂಟೆಡ್ ಆಲ್ ದಿಸ್. Yes, after marriage she also wanted a baby, but that will also happen. It will happen. ನನಗೆ ಗೊತ್ತಿದೆ it will happen. ಬಟ್ ಯಾವ ರೀತಿಯಿಂದ, ಲೆಟ್ಸ್ ನಾಟ್ ವರಿ ಅಬೌಟ್ ಇಟ್. ಆಗ್ತದೆ. ಸೊ ಹಾಂ, ಇದಕ್ಕೆಲ್ಲದಕ್ಕೂ ಈ ಮೈಂಡ್ ಸೆಟ್ ಬರೋದಕ್ಕೂ ಯು ನೀಡ್ ಟು ವರ್ಕ್ ಹಾರ್ಡ್, ರಿಯಲಿ ಹಾರ್ಡ್ ಆನ್ ಯೋರ್ ಸೆಲ್ಫ್. ಇಲ್ಲಿ ವರ್ಕ್ ಮಾಡಬೇಕು. ಫ್ಲೈಟ್ ಸೌಂಡ್ ಆಗ್ತಾ ಇದೆ, ನನ್ನ ಸೌಂಡ್ ಕಟ್ ಆಗ್ತಾ ಇದೆ, ಐ ಆಮ್ ಸಾರಿ. ಸೊ ಎಸ್, ವರ್ಕ್ ಆನ್ ಯೋರ್ ಮೆಂಟಲ್ ಹೆಲ್ತ್, ವರ್ಕ್ ಆನ್ ಯೋರ್ ಫಿಸಿಕಲ್ ಹೆಲ್ತ್. ಈ ಫಿಸಿಕಲ್ ಹೆಲ್ತ್ ಬಗ್ಗೆ ಉಂಟಲ್ಲ, ನಾನೊಂದು ನೀಟಾಗಿ ಕೂತ್ಕೊಂಡು ವಿಡಿಯೋ ಮಾಡ್ತೇನೆ ಆಯಿತಾ. ಬಿಕಾಸ್ ಐ ವಾಂಟ್ ಆಲ್ ಆಫ್ ಅಸ್ ಟು ಡೂ ಇಟ್ ಟುಗೆದರ್. ಬಟ್ ಈಗ ಸದ್ಯಕ್ಕೆ ಇಂಪಾರ್ಟೆಂಟ್, ನೀವು ಟ್ರಾವೆಲ್ ಮಾಡಿ, ಅಥವಾ ನಾಟ್ ಜಸ್ಟ್ ಟ್ರಾವೆಲ್, ನಿಮ್ಗೆ ಏನು ಇಷ್ಟ ಅದನ್ನು ಮಾಡಿ. ನಿಮ್ಗೆ ಯಾವ್ದು ಕೆಲಸ ಮಾಡಿದ್ರಿಂದ ಸಮಾಧಾನ ಆಗ್ತದಲ್ಲ ಅದನ್ನು ಮಾಡಿ. ಸೊ ಎಸ್, ಜಾಸ್ತಿ ಭಾಷಣ ಆಯಿತು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಪೆಷಲಿ ಥೈಲ್ಯಾಂಡ್ ಟೂರ್ದು ಎಂಥ ಸೀರೀಸ್ ಹಾಕ್ತಾ ಹೋಗ್ತಾನೆ. ಸ್ಪೆಷಲ್ ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದಾನೆ. ಸೊ ಪ್ಲೇ ಲಿಸ್ಟಲ್ಲಿ 1 by 1 ಹೇಗೆ ಮಾಡಿದ್ವಿ, ಏನು ಮಾಡಿದ್ವಿ ಅಂತ ಹಾಕ್ತಾ ಹೋಗ್ತಾನೆ. ಪ್ಲೀಸ್ ಡೂ ಸಪೋರ್ಟ್ ದೋಸ್ ವಿಡಿಯೋಸ್ ವಿಚ್ ಆರ್ ಗೋಯಿಂಗ್ ಟು ಕಮ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಿಳಿಸಿ ನಿಮ್ಮ ಅನಿಸಿಕೆನ. ಆ್ಯಂಡ್ ಮೇಕ್ ಮಿ ಅ ಪಾರ್ಟ್ ಆಫ್ ಯೋರ್ ಜರ್ನಿ ಆಲ್ಸೋ. ಪ್ಲೀಸ್ ಡೂ ಶೇರ್ ಯೋರ್ ಜರ್ನಿ. ಹಾಗೆ ಸಬ್ಸ್ಕ್ರೈಬ್ ಟು ದ ಚಾನೆಲ್. ತುಂಬ ಜನ ವಿಡಿಯೋ ನೋಡ್ತಾ ಇರ್ತೀರ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಆ್ಯಂಡ್ ಐ ಫೀಲ್ ದ ವಿಡಿಯೋ ಇಸ್ ನಾಟ್ ಗುಡ್. ಸೊ ಅದೊಂದು ಸಪೋರ್ಟ್ ನಿಮ್ಗೆ ಅನಿಸ್ತದೆ, ಇವಳಿಗೆ ಏನು ಸಬ್ಸ್ಕ್ರೈಬ್ ಮಾಡೋದು, ಬಟ್ ನನಗೆ ಅದೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಡೂ ಸಬ್ಸ್ಕ್ರೈಬ್, ಕಾಮೆಂಟ್, ಲೈಕ್, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸಾಫ್ಟ್.